ಒಂದು ಸುಂದರವಾದ ಸ್ಪೆಷಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ತುಂಬ ಸುಂದರವಾದ ಹಕ್ಕಿಗಳ ಪ್ರಪಂಚಕ್ಕೆ ನಾನು ನಿಮ್ಮನ್ನು ಕರೆದೊಯ್ಯುತ್ತಿದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೇನೆ. ಇಷ್ಟ ಆದರೆ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವೀಗ ಬೆಳಿಗ್ಗೆ ಹೊರಟಿದ್ದೇವೆ. ಲವ್ ಲೇಕ್ಗೆ ಹೋಗಿ ಅಲ್ಲಿ ಅಲ್ಕುದ್ರಾ ಬರ್ಡ್ ಸೆಂಚುರಿ ಉಂಟು, ಅದು ನೋಡೋಣ ಅಂತ. ಶಾಂತವಾಗಿರುವ ವಾತಾವರಣದಲ್ಲಿ ಹಕ್ಕಿಗಳ ಚಿಲಿಪಿಲಿ ಮನಸ್ಸಿಗೆ ತುಂಬ ಖುಷಿ ಕೊಡ್ತಿದೆ. ಇದು ಬಹುಮಟ್ಟಿಗೆ ಶಾಂತ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ತೋರಿಸುವ ಸ್ಥಳ ಮತ್ತು ಇದೇ ಕಾರಣಕ್ಕೆ ಇದು ಬಹಳ ಜನಪ್ರಿಯವಾಗಿದೆ. ಈ ಲವ್ ಲೇಕ್ನ ವಿಶೇಷ ಆಕಾರ, ಇಲ್ಲಿ 2 ಹೃದಯಗಳನ್ನು ಜೋಡಿಸಲ್ಪಟ್ಟಂತೆ ಇದ್ದವು. ಪ್ರೀತಿಯನ್ನು ಮತ್ತು ಒಟ್ಟಿಗೆ ಪ್ರಾಣಿಗಳನ್ನು ಕೂಡ ನಾವು ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಬಹುದು. ಇದು ಮಾನವ ನಿರ್ಮಿತ ಸರೋವರ. ಇಲ್ಲಿ ಎಷ್ಟೊಂದು ಮೀನುಗಳಿವೆ. ಕಲರ್ ಆಗಿರೋ ಮೀನುಗಳನ್ನು ನೀವು ಕಾಣ್ಬೋದು. ಬೆಕ್ಕಿಗೂ ಇದನ್ನು ನೋಡಿ ಆಸೆಯಾಗಿ ದಡದಲ್ಲಿ ಕೂತ್ಕೊಂಡು ನೋಡ್ತಾ ಇದೆ ಮೀನನ್ನು. ಎಷ್ಟೊಂದು ಕಲರ್ಫುಲ್ ಮೀನುಗಳನ್ನು ನಾವಿಲ್ಲಿ ಕಾಣ್ಬೋದು. ಇನ್ನೊಂದು ವಿಶೇಷ ಸಂಗತಿ ಅಂದರೆ ದುಬೈನಲ್ಲಿರುವವರಿಗೆ ಕ್ಯಾಂಪಿಂಗ್ ಅಂದರೆ ಬಹಳ ಇಷ್ಟ. ರಾತ್ರಿ ಬಂದು ಟೆಂಟ್ ಹಾಕಿ ಇಲ್ಲೇ ಕ್ಯಾಂಪ್ ಮಾಡ್ತಾರೆ. ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ತುಂಬ ಅದ್ಭುತವಾಗಿದೆ. ಅದನ್ನು ನೋಡಲು ಜನ ಎಲ್ಲಿಂದ ಬಂದು ಕ್ಯಾಂಪ್ ಮಾಡ್ತಾರೆ. ಇಲ್ಲೇ ಅಂತ ಎಲ್ಲ ಸನ್ಸೆಟ್ ಪಾಯಿಂಟ್ಗಳು ತುಂಬ ಇದೆ. ಎಲ್ಲೆಲ್ಲ ಜಾಗ ಇದೆ ಅಲ್ಲೆಲ್ಲ ದುಬೈಯಲ್ಲಿರುವವರು ಕ್ಯಾಂಪ್ ಮಾಡಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ವಿಂಟರ್ ಸೀಸನ್ ಸ್ಟಾರ್ಟ್ ಆಯ್ತಂದರೆ ಶಾಪ್ಗಳಲ್ಲೆಲ್ಲ ಕ್ಯಾಂಪಿಂಗ್ ವಸ್ತುಗಳನ್ನು ಹೊರಗೆ ಇಡ್ತಾರೆ. ಅಂದರೆ ಕ್ಯಾಂಪಿಂಗ್ ಮಾಡಲಿಕ್ಕೆ ವಿಂಟರ್ ಸೀಸನಲ್ಲಿ ಮಾತ್ರ ಆಗೋದು. ಸೆಕೆ ಬಂದರೆ ಇಲ್ಲಿ ಯಾರೂ ಹೊರಗೆ ಬರೋದಿಲ್ಲ, ಅಷ್ಟು ಸೆಕೆ ಇರ್ತದೆ. ಈಗಂತೂ ವೆದರ್ ತುಂಬ ಕೂಲಾಗಿದೆ. ಎಲ್ರಿಗೂ ಕ್ಯಾಂಪಿಂಗ್ ಅಂದರೆ ತುಂಬ ಇಷ್ಟ. ಇದು ಅಲ್ಕುದ್ರಾ. ಇಲ್ಲಿ ಹಕ್ಕಿಗಳಿಗಾಗಿಯೂ ಪ್ರಕೃತಿ ಪ್ರಿಯರಿಗಾಗಿಯೂ ಪ್ರಸಿದ್ಧವಾಗಿದೆ. ಇಲ್ಲಿ ನಾವು ಹಲವಾರು ಥರದ ಹಕ್ಕಿಗಳನ್ನು ನೋಡ್ಬೋದು. ವಿಶೇಷವಾಗಿ ಸಂಚಾರಿ ಹಕ್ಕಿಗಳು, ಫ್ಲೆಮಿಂಗೋಗಳು, ಹೆರೋನ್ಸ್, ಡಕ್ಸ್, ಗೀಸ್, ಬ್ರಿಸ್, ಈ ಥರ ಬೇರೆ ಬೇರೆ ಹಕ್ಕಿಗಳನ್ನು ನಾವು ಇಲ್ಲಿ ಕಾಣ್ಬೋದು. ಸಂಚಾರಿ ಹಕ್ಕಿಗಳು ತಮ್ಮ ಪಯಣದ ವೇಳೆ ಈ ಸ್ಥಳವನ್ನು ತಲುಪುತ್ತದೆ. ಅಲ್ಕುದ್ರಾ ಲೇಕ್ನ ತಟದಲ್ಲಿ ನೀರಿನಿಂದ ಕೂಡಿದ ಪ್ರದೇಶಗಳು. ಪಸರಿಸುವ ಹಕ್ಕಿಗಳು ಮತ್ತು ಫ್ಲೆಮಿಂಗೋಗಳು ಸೇರಿ ವಿವಿಧ ಹಕ್ಕಿಗಳನ್ನು ಕಾಣ್ಬೋದು. ಇದು ಪ್ರಾಣಿ ಮತ್ತು ಪಕ್ಷಿ ವಿಶೇಷ ತಜ್ಞರು, ಫೋಟೋಗ್ರಾಫರ್ಗಳು ಮತ್ತು ಪ್ರಕೃತಿಯನ್ನು ಪ್ರೀತಿಸುವವರಿಗೆ ಮೆಚ್ಚುಗೆ ಪಡೆದ ಸ್ಥಳವಾಗಿದೆ. ಇಲ್ಲಿ ಬಂದರೆ ನೀವು ಹಕ್ಕಿಗಳನ್ನು ನೋಡುತ್ತಾ ಅವುಗಳ ಆಟಗಳನ್ನು ನೋಡುತ್ತಾ ಸಮಯ ಕಳೆದದ್ದೇ ಗೊತ್ತಾಗೋದಿಲ್ಲ. ಹಕ್ಕಿಗಳ ಚಿಲಿಪಿಲಿ ಕಲರವದೊಂದಿಗೆ ಈ ಪ್ರದೇಶವು ಎಷ್ಟೊಂದು ಶಾಂತವಾಗಿದೆ. ಅದೇ ರೀತಿ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡುತ್ತದೆ. ಇದು ಬಹುಮಟ್ಟಿಗೆ ಶಾಂತ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ತೋರಿಸುವ ಸ್ಥಳ ಮತ್ತು ಇದೇ ಕಾರಣಕ್ಕೆ ಇದು ಬಹಳ ಜನಪ್ರಿಯವಾಗಿದೆ. ಡೆಸರ್ಟ್ ನಡುವೆ ಅಂದರೆ ಮರುಭೂಮಿಯ ನಡುವಲ್ಲಿ ಈ ರೀತಿ ಸರೋವರವನ್ನು ನೋಡಿ, ಇಲ್ಲಿ ಸರೋವರ ನೋಡಲಿಕ್ಕೆ ಮಾತ್ರ ಅಲ್ಲ, ನಮ್ಮ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಅನುಭವಿಸಲು ಬೇಕಾದ ಪರ್ಫೆಕ್ಟ್ ಸ್ಪಾಟ್ ಆಗಿದೆ. ಅದೇ ರೀತಿ ಥರದ ಹಕ್ಕಿಗಳನ್ನು ನೋಡಿ ನಾವು ಮನಸ್ಸಿಗೆ ಸಂತೋಷವನ್ನು ತಂದುಕೊಳ್ಬೋದು. ಎಷ್ಟೊಂದು ಥರದ ಹಕ್ಕಿಗಳನ್ನು ನಾವೇ ಇಲ್ಲಿ ಕಾಣ್ಬೋದು. ಅದೇ ರೀತಿ ಕ್ಯಾಂಪಿಂಗ್ ಪ್ರಿಯರಿಗೆ ಕ್ಯಾಂಪಿಂಗ್ಗೆ ಒಳ್ಳೆಯ ಸ್ಥಳಾವಕಾಶ ಇದೆ. ಕಾರ್ ಪಾರ್ಕಿಂಗ್ ಆಗಿ ಎಷ್ಟು ಫುಲ್ಲಾದರೂ ತುಂಬ ದೊಡ್ಡದಿದೆ. ಕಾರ್ ಪಾರ್ಕಿಂಗ್ ಫುಲ್ಲಾಗಿದೆ, ಆದರೂ ಸಹ ಇನ್ನೂ ಜಾಗ ಇದೆ, ಅಷ್ಟೊಂದು ದೊಡ್ಡದಿದೆ ಇಲ್ಲಿ. ಅದೇ ರೀತಿ ಎಚ್ಚರಿಸುವ ಫಲಕಗಳನ್ನು ಹಾಕಿದ್ದಾರೆ. ಇಲ್ಲಿ ನೀರಲ್ಲಿ ಮುಟ್ಲಿಕ್ಕಿಲ್ಲ, ಮೀನುಗಳಿಗೆಲ್ಲ ಫುಡ್ಡೆಲ್ಲ ಹಾಕಲಿಕ್ಕಿಲ್ಲ.
ಲವ್ ಲೇಕ್ನ ವಿಶೇಷ ಆಕಾರ 2 ಹೃದಯಗಳು ಜೋಡಿಸಲ್ಪಟ್ಟಂತೆ ಇದ್ದವು. ಇದು ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಪ್ರಾಣಿಗಳಂತೆ ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಇರುವುದನ್ನು ಕಲಿಸುತ್ತದೆ. ಕೊನೆಗೆ ಹೇಳುವುದಾದರೆ ನೇಚರ್ನೊಂದಿಗೆ ಸಮಯ ಕಳೆಯುವ ಅನುಭವವೇ ನಿಜವಾದ ಸಂತೋಷ. ನನ್ನ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ನಿಮ್ಮ ಪ್ರೀತಿಯ ಸ್ಥಳವಾಗಿರ್ಬೋದು. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.